ಹಲೋ ಎಲ್ರು ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಈ ದಿನ ನಾವು ಪಾವಗಡದಲ್ಲಿ ವ್ಲಾಗ್ನ ಶುರು ಮಾಡಿದ್ದೀನಿ. ಫಂಕ್ಷನಲ್ಲಿ ಸ್ವಲ್ಪ ನಾಮಕರಣ ಫಂಕ್ಷನ್ ಇತ್ತು, ಅದಕ್ಕೆ ಅಟೆಂಡ್ ಮಾಡಿದ್ವಿ. ಪ್ರಿಯಾ ಸೌಂದರ್ಯ ಅಂತ ನನ್ನ ಫ್ರೆಂಡ್ಸು. ಆಗಿಂದ ಸುಮಾರು ಅಂದರೆ ಒಂದು ವರ್ಷದ ಮೇಲೇ ಆಗೋಯ್ತು ಹೇಳ್ರಿ, ಹತ್ತತ್ರ 2 ವರ್ಷ ಆಗ್ತಾನೆ ಬರ್ತಾ ಇದೆ. ಸೊ ಆಗಿಂದ ನಮ್ಮ ಪರಿಚಯ ಶುರುವಾಗಿದ್ದು. ಇದುವರೆಗೂ ಅದೇ ರೀತಿಯೇ ಯಾವಾಗಲೂ ಕಾಲ್ ಮಾಡಿ ಮಾತಾಡ್ಸೋದಾಗಿರ್ಬೋದು, ಏನಾದರೂ ಫಂಕ್ಷನ್ಸ್ ಇದ್ದರೆ ಕರೆಯೋದು, ಇಲ್ಲ ನನಗೇನಾದರೂ ವರ್ಕ್ ಇದ್ದರೆ ಅವ್ರ ಹತ್ರ ಹೆಲ್ಪ್ ತೊಗೊಳೋದು, ಈ ರೀತಿ ಮಾಡ್ತಾ ಇರ್ತೀವಿ. ಸೊ ಹಂಗಾಗಿ ಪ್ರಿಯಾ ಒಂದು 10 ಡೇಸ್ ಮುಂಚೆನೇ ಕಾಲ್ ಮಾಡಿದ್ಲು, ಅಕ್ಕ 10ನೇ ತಾರೀಕು ಈ ರೀತಿ ಫಂಕ್ಷನ್ ಇದೆ, ನೀನು ಬರಲೇಬೇಕು, ಮಿಸ್ ಮಾಡಬಾರ್ದು ಅಂತ. ನಾನು ನೋಡಿದ್ರೆ ಫುಲ್ಲು ವೀಡಿಯೋಸು ಅದು ಇದು ಅಂತ ಹೊರಗಡೆ ಸುತ್ತಾಡ್ತಾ ಇದ್ದೆ. ಆ ಡೇಟೆಲ್ಲಿ ಮರ್ತೋಗ್ತೀನೋ ಮತ್ತು ಅವರೆಲ್ಲಿ ಬೇಜಾರು ಮಾಡ್ಕೊತಾರಂತ ಅದೊಂಥರ ನನಗೆ ಟಾರ್ಚರ್ ಅನ್ನಿಸ್ಬಿಟ್ಟಿತ್ತು. ಒಂಥರ ಮೈಂಡಲ್ಲಿ ಯಪ್ಪ ಮರಿಬಾರ್ದು ಅಂತ ಹಂಗೆ ನೆನ್ಪಿಟ್ಕೊತಾ ಇದ್ದೆ. 10ನೇ ತಾರೀಕು ಇನ್ನೇನೋ 8ನೇ ತಾರೀಕು ಏನೋ ಕಾಲ್ ಮಾಡಿದೆ, ಮತ್ತೆ ಫಂಕ್ಷನ್ ಮುಗ್ದೋಯ್ತಾ ಅಂತಂದು ಮರ್ತೋಗ್ಬಿಟ್ಟಿದ್ದೆ. ಇಲ್ಲಕ್ಕ 10ನೇ ತಾರೀಕು ಅಂತಂದ್ರೆ ಸರಿ ಆಯಿತು ಅಂತಂದು ಹೇಳ್ಬಿಟ್ಟು ಮತ್ತೆ 10ನೇ ತಾರೀಕು ರೆಡಿ ಆಗಿಬಿಟ್ಟು ಈ ರೀತಿ ಬಂದಿದ್ದಾಯಿತು. ನಾನು ನಮ್ಮ ಮನೆಯವರಿಬ್ಬರು ಬಂದ್ವಿ. ನಾವು ಬರೋಷ್ಟರಲ್ಲಿ ಪೂಜೆಗಳನ್ನೋದು ಶುರುವಾಗಿತ್ತು. ಸೊ ಇವರು ಇದರಲ್ಲಿ ತುಂಬ ಪೂಜೆಗಳು ಅವೆಲ್ಲ ತುಂಬ ಮಾಡ್ತಾರೆ ಶಾಸ್ತ್ರಗಳು. ಸೊ ಹಂಗಾಗಿ ತುಂಬ ವೆಯ್ಟ್ ಮಾಡಿದ್ವಿ. ಅದೇ ನೋಡ್ರಿ ಪಾಪು, ಅದರದ್ದೇ ನಾಮಕರಣ ಇವತ್ತು. ಪ್ರಿಯಾ ಬಂದುಬಿಟ್ಟು ನಮ್ಮನ್ನು ನೋಡಿದ ತಕ್ಷಣ ಬಂದು ಟಿಫನ್ ಮಾಡಿ ಅಂತ ಟಿಫನ್ ಮಾಡಿಸಿ ಅಲ್ಲಿ ಆಮೇಲೆ ನೆಕ್ಸ್ಟ್ ಇಲ್ಲಿ ಕೂತ್ಕೊಂಡ್ವಿ. ಇಲ್ಲಿ ಬಂದು ಸ್ವಲ್ಪ ಹೊತ್ತು ಮಾತಾಡಿ ನೆಕ್ಸ್ಟ್ ನಾನು ರೆಡಿಯಾಗಿ ಬರ್ತೀನಕ್ಕ ಅಂತಂದು ಹೇಳ್ಬಿಟ್ಟು ಹೇಳ್ತಾಯಿದ್ರು. ಸರಿ ಆಯಿತು ಅಂತಂದು. ಇನ್ನೂ ತುಂಬ ಇದೆ, ಅವರೇನೋ ಹೋಮಗಳು ಎಲ್ಲ ಸುಡ್ತಾಯಿದ್ರು. ಇವರಲ್ಲಿ ಪೂಜೆಗಳು ಮತ್ತು ಶಾಸ್ತ್ರಗಳು ತುಂಬ ಇರುತ್ತಂತೆ. ಹಾಗಾಗಿ ನನಗೆ ಹೇಳ್ತಾಯಿದ್ರು ಪ್ರಿಯಾ, ತುಂಬ ಇರುತ್ತಕ್ಕ, ಕುತ್ಕೊಂಡು ನೋಡು ಯಾವ ರೀತಿ ಮಾಡ್ತೀವಿ ನಾವು ಏನು ಅಂತಂದು ನಿಮಗೂ ಗೊತ್ತಾಗುತ್ತೆ ಅಂತ ಅಂದ್ಲು. ಸರಿ ಅಂತಂದು ಹೇಳ್ಬಿಟ್ಟು ಇಲ್ಲಿ ಕೂತ್ಕೊಂಡೆ. ಮತ್ತು ಸೌಂದರ್ಯ ಅವ್ರ ಅಮ್ಮ ಬಂದುಬಿಟ್ಟು ಮಾತಾಡಿಸಿದ್ರು, ನೀವು ವೀಡಿಯೋಸ್ ಎಲ್ಲ ನೋಡ್ತಾ ಇರ್ತೀವಿ, ಪದ್ಮ ಅವರಲ್ವಾ ನೀವು ಅಂತಂದು ಮಾತಾಡಿಸಿದ್ರು. ತುಂಬ ಖುಷಿ ಆಯಿತು. ಯಾಕಂದರೆ ನಾವು ಯಾರೇ ಒಂದು ರಿಲೇಷನ್ ಫಂಕ್ಷನ್ ಬಂದರೆ ಅಲ್ಲಿ ರಿಲೇಷನ್ಸ್ ಬಂದಿರ್ತಾರಲ್ಲ ಅವರೆಲ್ಲ ನಮ್ಮ ಸಬ್ಸ್ಕ್ರೈಬರ್ಸೇ ಆಗಿರ್ತಾರೆ, ನಮ್ಮ ಇನ್ಸ್ಟಾಗ್ರಾಮಲ್ಲಿ ಫಾಲೋವರ್ಸೇ ಆಗಿರ್ತಾರೆ. ಅದೊಂಥರ ಖುಷಿ ಅನಿಸುತ್ತೆ ಅವರೆಲ್ಲ ಬಂದು ಮಾತಾಡ್ಸೋದು ನೋಡಿಬಿಟ್ಟು. ನೋಡಿ ಇಷ್ಟೆಲ್ಲ ಐಟಮ್ ಇದೇನು ಅಂಗಡಿ ಇಟ್ಟಿದ್ದಾರೆ ಅಂತ ಅಂದ್ಕೊತಾ ಇರ್ಬೋದು. ಅಂಗಡಿ ಎಲ್ಲ ಪಾಪುಗೆ ಅಮ್ಮ ಕಡೆಯವರು ಅಂದರೆ ತವ್ರ ಮನೆ ಕಡೆಯವರು ಕೊಡೋದು, ಪಾಪುಗೆ ಸೌಂದರ್ಯ ಅವ್ರ ಅಮ್ಮವ್ರು ಕೊಡ್ತಾ ಇರೋದು. ಇವರಲ್ಲಿ ಹಿಂಗೇನಂತೆ ಇನ್ನೂ ತುಂಬ ಜಾಸ್ತಿ ಕೊಡ್ತಾರಂತೆ, ಇದು ಸ್ವಲ್ಪನೇ ಅಕ್ಕ ಅಂತಂದು ಮಾತಾಡ್ತಾಯಿದ್ರು. ತುಂಬ ಕೊಡ್ತಾರಂತೆ. ನನಗಂತೂ ತುಂಬ ಖುಷಿ ಆಯಿತು, ಈ ಥರ ಪದ್ಧತಿ ಎಲ್ಲ ಇದೆಯಲ್ಲ ಅಂತಂದು ಹೇಳ್ಬಿಟ್ಟು. ಹಾಗೆ ಇಲ್ಲಿ ಪಾಪು ಮತ್ತು ಸೋದರ ಮಾವ ಅವರೆಲ್ಲ ಕೂತ್ಕೊಂಡು ಅದೇನೋ ಶಾಸ್ತ್ರ ಮಾಡ್ತಾಯಿದ್ರು. ನಾನು ಅಷ್ಟರಲ್ಲಿ ಇನ್ನೂ ನಮ್ಮ ಸಬ್ಸ್ಕ್ರೈಬರ್ಸ್ ಬಂದಿರಲ್ಲ, ಅವ್ರ ಜೊತೆ ಮಾತಾಡ್ತಾ ಇಲ್ಲೇ ಕೂತ್ಕೊಂಡೆ. ಒಬ್ಬರು ನಮ್ಮ ರೀತಿಯೇ ನನಗೆ 10 ಗಂಟೆಗೆ ಅಂತ ಹೇಳಿದಾಳೆ ಸೌಂದರ್ಯ, ಇದು ಪ್ರಿಯಾ ಫಂಕ್ಷನ್ ಅಂತ. ಆದರೆ ಈ ಪೂಜೆಗಳು ಇವೆಲ್ಲ ಮುಗಿಯೋಷ್ಟರಲ್ಲಿ ಕರೆಕ್ಟಾಗಿ 1:30-2 ಗಂಟೆ ಆಯಿತು. ಅಷ್ಟು ಹೊತ್ತು ನಾವು ಬರೀ ಚೇರಲ್ಲೇ ಕೂತ್ಕೊಂಡು ಬರೀ ಅವ್ರ ಶಾಸ್ತ್ರಗಳು ಪೂಜೆಗಳು ಇವೇ ನೋಡ್ತಾ ಕೂತ್ಕೊಂಡ್ವಿ. ನಾನು 10 ಗಂಟೆ ಅಂದರೆ 10:30 ಆಗಿತ್ತು. ಅಯ್ಯೋ 10:30 ಆಗಿದೆ, ಎಲ್ಲ ಮುಗ್ದೋಗಿರುತ್ತೆ ಫಂಕ್ಷನ್ ಅಂತ ನಮ್ಮ ಮನೆಯವ್ರನ್ನ ಬೈತಿದ್ದೀನಿ. ಆಮೇಲೆ ಅಲ್ಲಿ ಹೋಗಿ ನೋಡ್ತೀವಿ ಸುಮಾರು 4-5 ಅವರ್ ಸುಮ್ಮನೆ ಕೂತ್ಕೊಬಿಟ್ವಿ ಹೋಗಿ. ಇನ್ನು ಹೋಗೋಕ್ಕೂ ಹೋಗಲ್ಲ ಬಿಡೋಕ್ಕೂ ಹೋಗಲ್ಲ, ಆ ಥರ ಆಗ್ಬಿಡ್ತು. ನಾವು ಹೋಗಿ ಇನ್ನೇನು ಬಂದಿದ್ದೀವಿ ಬಿಡು ಅಂತಂದು ಅಲ್ಲೇ ಕೂತ್ಕೊಂಡು ವೆಯ್ಟ್ ಮಾಡಿ ಸ್ವಲ್ಪ ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲ ಸಿಕ್ಕಿದ್ರಲ್ಲ ಅವ್ರ ಜೊತೆ ಮಾತಾಡ್ತಾ ಹಂಗೆ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ವಿ. ನೋಡಿ ಅವರು ನಮ್ಮ ಸಬ್ಸ್ಕ್ರೈಬರೇ ಕೂತ್ಕೊಂಡು ಮಾತಾಡ್ತಾಯಿದ್ರು. ಅಷ್ಟರಲ್ಲಿ ಇನ್ನೊಂದು ಸ್ವಲ್ಪ ಲೇಟ್ ಆಗುತ್ತೆ ಪೂಜೆ ಎಲ್ಲ ಅಂತ ಹೇಳ್ಬಿಟ್ಟು ಜ್ಯೂಸನ್ನು ಮತ್ತು ಕಡಲೆ ಬೀಜದ್ದು ಅದು ಕೊಟ್ಟರು ಸ್ನ್ಯಾಕ್ಸು, ಅದನ್ನು ತಿಂದು ಮತ್ತು ಜ್ಯೂಸ್ ಕುಡ್ಕೊಂಡು ನೆಕ್ಸ್ಟ್ ನಾವು ಒಳಗಡೆ ಹೋದ್ವಿ ಕೂತ್ಕೊಳ್ಳೋಣ ಅಂತಂದು. ನೋಡ್ತಾ ಇರ್ಬೋದು ಎಷ್ಟು ಜನ, ಆಗಲೇ ಜನ ಜಾಸ್ತಿ ಬರ್ತಾಯಿದ್ರು. ಇನ್ನೇನು ಅವ್ರಿಗೆ ಗೊತ್ತು ಟೈಮಿಂಗ್ಸ್ ಏನು ಅನ್ನೋದು, ನಮಗೆ ಗೊತ್ತಿಲ್ಲ. 10 ಗಂಟೆ ಅಂತ ಹೇಳಿದ್ರು, ನಾವು 10 ಗಂಟೆಗೆ ಬಂದ್ವಿ. ಈಗ ಪೂಜೆ ಅದೆಲ್ಲ ಮುಗೀತು, ಈಗ ತೊಟ್ಲು ಶಾಸ್ತ್ರ ಮಾಡ್ತಾವ್ರೆ. ಅದಾದಮೇಲೆ ಇಲ್ಲಿ ಫಾಗ್ ಎಂಟ್ರಿಯಲ್ಲಿ ಅದು ಪಾಪು ಅಳ್ತಾ ಇತ್ತು. ಆ ಜನ ಎಲ್ಲ ನೋಡಿಬಿಟ್ಟು ಏನೋ ಮಕ್ಳಿಗಷ್ಟೇ ಫಂಕ್ಷನ್ಗಳು ಆ ಥರ ಇದ್ದಾಗ ತುಂಬ ಹಠ ಮಾಡ್ತಾರೆ. ಸ್ಟಾರ್ಟಿಂಗಲ್ಲಿ ತುಂಬ ಚೆನ್ನಾಗಿದ್ಲು, ಆಮೇಲೆ ಶುರು ಮಾಡ್ಕೊಂಡ್ಲು ಅಳೋದಕ್ಕೆ. ಆ ಕಾರಲ್ಲಿ ಕೂತ್ಕೊಳ್ಳಿಲ್ಲ ಪಾಪ, ಅವ್ರು ಹಂಗೆ ಎತ್ಕೊಂಡು ಬಂದರು. ಇನ್ನೇನು ಮಾಡೋಕ್ಕಾಗುತ್ತೆ, ಅಷ್ಟೊಂದು ಹಠ ಮಾಡ್ತಾಯಿತ್ತು. ಡ್ರೆಸ್ಸಿಂಗ್ ಎಲ್ಲ ತುಂಬ ಚೆನ್ನಾಗಿರೋದೆಲ್ಲ ತೊಗೊಂಡಿದ್ರು ಇವರೆಲ್ಲ ಹಾಕ್ಕೊಳ್ಳೋದಕ್ಕೆ, ತುಂಬ ಇಷ್ಟ ಆಯ್ತು ನನಗೂ. ಸೊ ಅಲ್ಲಿಂದ ಈಗ ಸ್ಟೇಜ್ ಮೇಲೆ ಬಂದುಬಿಟ್ಟು ಇಲ್ಲಿ ಅಷ್ಟೇ ಸ್ವಲ್ಪ ಅದೆಲ್ಲ ಫಾಗೆಲ್ಲ ಬರೋ ಥರ ಇಟ್ಟು ವೀಡಿಯೋಸು ಫೋಟೋಸು ಎಲ್ಲ ತೊಗೊತಾಯಿದ್ರು. ಹಾಗೆಯೇ ನಾವು ಒಂದು ಸ್ವಲ್ಪ ವೀಡಿಯೋಸ್ ಎಲ್ಲ ಶೂಟ್ ಮಾಡ್ಕೊಂಡ್ವಿ. ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಅದು ನಮ್ಮ ಪಾವಗಡದವರೇ ಮಾಡಿರ್ತಾರೆ. ಈಗ ತೊಟ್ಲು ಶಾಸ್ತ್ರ ಅವ್ರ ರಿಲೇಷನ್ಸ್ ಇರ್ತಾರಲ್ಲ, ಸೊ ಅವರೆಲ್ಲ ಬಂದುಬಿಟ್ಟು ಅವರಲ್ಲಿ ಏನೇನು ಶಾಸ್ತ್ರ ಇರುತ್ತೋ ಅದು ಮಾಡ್ತಾಯಿದ್ದಾರೆ. ಕ್ಯಾಮ್ರಾಮೆನ್ ಅಷ್ಟೇ ತುಂಬ ಚೆನ್ನಾಗಿ ಫೋಟೋಸ್ ಎಲ್ಲ ತೆಗಿತಾಯಿದ್ರು. ಆಮೇಲೆ ಪ್ರಿಯಾ ಬಂದುಬಿಟ್ಟು ಫುಲ್ ಸ್ಲೀವ್, ಈಗ ಹಿಂದೆ ತುರುಬು ಕಟ್ಟಿದಾರಲ್ಲ ಪ್ರಿಯಾ, ಈ ಕಡೆ ಪಾಪುನ ಎತ್ಕೊಂಡಿದಾರಲ್ಲ ಅವ್ರ ಸೌಂದರ್ಯ. ನೇಮ್ ರಿವೀಲ್ ಮಾಡ್ತಾವ್ರೀಗ. ಸೊ ಅವ್ರ ಅಣ್ಣ ತಮ್ಮದಿರೋ ಅವರು ನೇಮ್ ಅನ್ನೋದು ರಿವೀಲ್ ಮಾಡಿದ್ದು. ಪಾಪು ಅಪ್ಪನೂ ಮತ್ತು ಚಿಕ್ಕಪ್ಪ ದೊಡ್ಡಪ್ಪ ಆಗಬೇಕು ಅವರು. ಈಗ ನೋಡಿ ತಂದೆ ತಾಯಿ ಫೋಟೋ ಫ್ರಂಟಲ್ಲಿ ಇಟ್ಟಿದ್ದಾರೆ. ಅದನ್ನು ತೆಗೆದ್ರೆ ಪಾಪುದು ನೇಮು, ಅದು ಲಿಶಿಕಾ ಅಂತ. ನನಗಂತೂ ಈ ಹೆಸರು ತುಂಬ ಇಷ್ಟ ಆಯಿತು, ಅದೇನೋ ಗೊತ್ತಿಲ್ಲ, ಲಿಶಿಕಾ ತುಂಬ ಚೆನ್ನಾಗಿದೆ. ಅಲ್ಲೇ ಎಲ್ಲ ಹೇಳ್ತಾಯಿದ್ರು ಲಿಶಿಕಾ ಅಂತಂದು, ಅಷ್ಟು ಚೆನ್ನಾಗಿ ಅನ್ನಿಸ್ತು ನನಗೆ ಹೆಸರು.
ಸೊ ಇಲ್ಲಿಂದ ಈಗ ನೇಮಿಂಗ್ ಎಲ್ಲ ರಿವೀಲ್ ಮಾಡಿದ್ದಾಯಿತು ನೇಮು. ಸೊ ಈಗ ಸ್ಟೇಜ್ ಮೇಲೆ ಕರ್ಕೊಂಡೋಗಿ ಒಬ್ಬೊಬ್ಬರು ಎಲ್ಲ ತಂದಿರೋ ಅಂಥ ಗಿಫ್ಟ್ಸ್ ಕೊಟ್ಟು ಫೋಟೋಗಳು ಇಟ್ಕೊಳ್ಳೋ ಟೈಮ್ ಈಗ. ಪ್ರಿಯಾ ಬಂದುಬಿಟ್ಟು ನಮ್ಮನ್ನು ಕರ್ಕೊಂಡು ಹೋಗ್ತಾಳೆ. ಸೊ ಬ್ಲೌಸು ಮತ್ತು ಹೇರ್ ಸ್ಟೈಲು ಮೇಕಪ್ಪು ಎಲ್ಲ ತುಂಬ ಚೆನ್ನಾಗಿತ್ತು. ಇಲ್ಲೇ ನಮ್ಮ ಪಾಗೋಡ್ದವ್ರೇನಂತೆ ಅವರ ಇದರಲ್ಲೇ ಮಾಡಿದ್ದಾರೆ ಅಂತಂದು ಹೇಳ್ತಾ ಇದ್ಲು. ಹೌದಾ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಅಂದೆ. ಸೊ ನೋಡ್ತಾ ಇರ್ಬೋದು, ಈಗೆಲ್ಲ ನಮ್ಮ ಗ್ರೂಪ್ ಎಲ್ಲ ಹೋಗ್ತಾ ಇದ್ದೀವಿ. ಸೊ ಅವ್ರ ಫ್ಯಾಮಿಲಿ ಎಲ್ಲ ಇದು ಮಾಡ್ಕೊಂಡು ಗಿಫ್ಟ್ ಎಲ್ಲ ಕೊಟ್ಟು ಫೋಟೋಸ್ ಹಿಡಿಸ್ಕೊಂಡು ಹೋಗ್ತಾರೆ. ಈಗ ನಾನು ಪಾಪುಗೆ ಬಟ್ಟೆ ತಗೊಂಡೋಗಿದ್ದೆ. ಈಗ ಎಲ್ಲರೂ ಹೋಗ್ಬಿಟ್ಟು ಸ್ಟೇಜ್ ಮೇಲೆ ತಂದಿರೋ ಗಿಫ್ಟ್ ಕೊಟ್ಬಿಟ್ಟು ಫೋಟೋಸ್ ಹಿಡಿಸ್ಕೊಳ್ಳೋಣ ಅಂತಂದು. ನಮ್ಮ ಮನೆಯವ್ರು ಬನ್ನಿ ಅಂದರೆ ಇಲ್ಲ ಹೋಗು, ನೀನೇ ಹೋಗಿ ಬರೋಗು ಅಂತ ನನ್ನೇ ಕಳಿಸಿ ಅವ್ರು ವೀಡಿಯೋ ಮಾಡ್ತಾವ್ರು ನೋಡ್ರಿ. ಹಿಂಗೆ ನಮ್ಮ ಮನೆಯವರು. ಸೊ ಬಂದಾಗ ಜೊತೆಗೆ ಬಂದು ಫೋಟೋ ಹಿಡಿಸ್ಕೊಳ್ಳೋಣ ಹಂಗೆಲ್ಲ ಅನ್ನಲ್ಲ ಅವರು. ನಾನೇ ಕರೆದು ಸುಮ್ಮನೆ ಆಗಬೇಕು. ಫೈನಲಾಗಿ ಹೋಗತ್ತಾ ಅಂತ ಬೈದ್ಬಿಡ್ತಾರೆ. ಸೊ ಅದಕ್ಕೆ ಇನ್ನೇನು ಬೈಸ್ಕೊಳ್ಳೋದು ಎಲ್ಲರ ಮುಂದೆ ಅಂತ ನಾನೇ ಬಂದೆ. ಕರೆದೆ ಒಂದು ಸಾರಿ, ನಾನು ಬರಲ್ಲ ಅಂದರು. ಸರಿ ಅಂತ ನಾನೇ ಬಂದುಬಿಟ್ಟು ಈಗ ಗಿಫ್ಟ್ ಕೊಟ್ಟು ಫೋಟೋಗೆ ಅಂತ ನಿಂತ್ಕೊಂಡಿದ್ದೀವಿ. ಸೊ ಮತ್ತು ಅವ್ರ ಮೊಬೈಲಲ್ಲಿ ಸೆಲ್ಫಿ ಎಲ್ಲ ತೊಗೊಂಡ್ರು. ಅಲ್ಲಿಂದ ಪ್ರಿಯಾಗಿ ಹೋಗಿ ಬರ್ತೀವಿ ಅಂದರೆ ಇಲ್ಲ ಊಟ ಮಾಡ್ಕೊಂಡು ಗಿಫ್ಟ್ ತೊಗೊಂಡೆ ಹೋಗಬೇಕು ಅಂತಂದು ಪ್ರಿಯಾ. ಸರಿ ಅಂತ ಹೇಳ್ಬಿಟ್ಟು ಊಟ ಮಾಡ್ಕೊಂಡು ನೆಕ್ಸ್ಟ್ ನಾವು ಗಿಫ್ಟ್ ತೊಗೊಂಡು ಬಂದ್ವಿ ಮನೆಗೆ. ಹಲೋ ಎಲ್ರಿಗೂ, ಈಗ ಫಂಕ್ಷನ್ಗೆ ಹೋಗ್ಬಿಟ್ಟು ಬಂದ್ವಿ. ಟೈಮ್ ಬಂದು 3:30 ಆಗಿದೆ. ಈಗ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಫಂಕ್ಷನ್ ಅಂತೂ ತುಂಬ ಚೆನ್ನಾಗಾಯಿತು. ಅವರು ನಮ್ಮ ಫ್ರೆಂಡು 3 ಜನನು, ಅದರಲ್ಲಿ ಪ್ರಿಯಾ ಮತ್ತು ಸೌಂದರ್ಯ ಇಬ್ಬರು ಇನ್ವೈಟ್ ಮಾಡಿದ್ರು ಅವ್ರ ಪಾಪದೇನೆ. ಸೊ ಹಂಗಾಗಿ ಅವ್ರದ್ದು ಮುಗಿಸ್ಕೊಂಡು ಬಂದಿದ್ದಾಯ್ತು. ಇನ್ನೊಂದು ಸ್ವಲ್ಪ ಕೆಲಸಗಳಿತ್ತು, ಅವೆಲ್ಲ ಮುಗಿಸ್ಕೊಂಡು ಬಂದಿದ ತಕ್ಷಣ ಇನ್ನೇನು ನನಗೆ ಆಗಲೇ ಇದು ಬಂದುಬಿಟ್ಟು 1 ವೀಕ್ ಹತ್ತತ್ರ ಆಯಿತು. ಟ್ರೈಪಾಡ್ ತೊಗೊಂಡೆ ಹೊಸದು. ಫಸ್ಟ್ ಟೈಮ್ ಇಷ್ಟೊಂದು ಕಾಸ್ಟ್ದು ತೊಗೊಂಡಿರೋದು. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗಿಂದ. ಅದೆಷ್ಟು ಸ್ಟಾರ್ಟಿಂಗ್ ನೀವು ತಂದು ಕೊಟ್ಟಿದ್ದು? 1,500. 1,500 ನಾನು ಯೂಸ್ ಮಾಡ್ತಿದ್ದು. ಅದು ತುಂಬ ಲೋ ಕ್ವಾಲಿಟಿದು ಅದು. ಆದರೂ ಇರಲಿ ಅಂತಂದು ಹೇಳ್ಬಿಟ್ಟು ಸುಮಾರು ಅಂದರೆ ಇಲ್ಲಿಗೆ ಒಂದು 3.5-4 ವರ್ಷ ಆಯಿತು ನಾನು ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿ. ಸೊ ಅವಾಗಿಂದ ಅದರಲ್ಲೇ ಯೂಸ್ ಮಾಡಿದೆ. ಈ ನಡುವೆ ಅದು ಹೊಸ ಫೋನ್ ತಗೊಂಡ್ವಲ್ಲ, ಅವಾಗಿಂದ ಅದು ಇಟ್ಟರೆ ಒಂಥರ ಜಾರುತ್ತೆ ಪೌಚು. ಅದರಲ್ಲಿ ಮೊಬೈಲ್ ಹಾಕಿದ್ರೆ ಸ್ಟ್ಯಾಂಡ್ಗೆ ಆ ಕ್ಲಿಪ್ ಅನ್ನೋದು ಜಾರ್ತಾ ಬರ್ತಿತ್ತು. ಅದಕ್ಕೋಸ್ಕರ ಇನ್ನು ಮೊಬೈಲ್ ಹೊಡೆದೋದ್ರೆ ಅದಕ್ಕೊಂದು ಖರ್ಚು ಅಂತಂದು ಅದನ್ನು ಅರವಿಂದಂಗೆ ಕೊಟ್ಟೆ. ಅವನಿಗೆ ರೀಲ್ಸ್ ಮಾಡೋದಕ್ಕೆ. ಅವನ ಪೌಚು ಚೆನ್ನಾಗಿ ಆಗುತ್ತೆ. ಸೊ ಹಂಗಾಗಿ ಅದು ಯೂಸ್ ಮಾಡ್ಕೊಳ್ಳೋ ನೀನು ಅಂತ ಕೊಟ್ಟೆ. ವೆಯ್ಟ್ ಮಾತ್ರ ಭಾಳ ಇದೆ. ಸುಮಾರು ಅಂದರೆ ಒಂದು 4-5 kg ಬರ್ತಿತ್ತು. ಹೆಂಗೋ ಇದಷ್ಟು ವೆಯ್ಟ್ ಐತೆ. ಕ್ವಾಲಿಟಿ ಮಸ್ತಿದೆ. ಬ್ರ್ಯಾಂಡ್ ಬಂದುಬಿಟ್ಟು ಡಿಜಿಟೆಕ್ಕಲ್ಲಿ ನಾನು ತೊಗೊಂಡಿರೋದು. ನನ್ನ ಮೈಕು ಅಷ್ಟೇ, ಇದು ಅಷ್ಟೇ ಡಿಜಿಟೆಕ್ಕಲ್ಲೇ ತೊಗೊಂಡಿದ್ದೀನಿ. ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಇದು ಒಂದು 5.5 ಅಡಿ ಮೇಲೆ ಹೋಗುತ್ತೆ. ನಾನು ತೋರಿಸ್ತೀನಿ ಎಲ್ಲ ಓಪನ್ ಮಾಡಿ. ಇದು ಕ್ಲಿಪ್ಪು ಸಪ್ರೇಟಾಗಿ ಕೊಟ್ಟಿದ್ರು. ಇದು ಮೊಬೈಲ್ ಕ್ಲಿಪ್ಪು, ಮೊಬೈಲ್ ಹಾಕ್ಕೊಳ್ಳೋದು. ಇದು ಸಪ್ರೇಟಾಗಿ ಸುಮ್ಮನೆ ಈ ಥರ ತಿರುಗಿ ಇದು ಇಟ್ಕೊಂಡಿದ್ದೀನಿ. ಮತ್ತು ಈ ಥರ ಯಾವ ರೀತಿ ಬೇಕೋ ಆ ಥರ ಅಡ್ಜಸ್ಟ್ ಮಾಡ್ಕೋಬೋದು ಇದರಲ್ಲಿ. ಮತ್ತು ಇದನ್ನು ಓಪನ್ ಮಾಡಿಬಿಟ್ಟು ಇಲ್ಲಿ ಸೊ ಅಡ್ಡ ಹಿಂಗೆ ಇದನ್ನು ತೆಗಿಬೋದು. ಇದಿಷ್ಟು ಹಿಂಗೆ ಮೇಲೆ ತೆಗಿಬೋದು. ಇದನ್ನ ಬಿಚ್ಚಿಬಿಟ್ಟು ತೆಗೆದು ಮತ್ತು ಇದರಲ್ಲಿ ನಾನು ಏನಾದರೂ ಕಿಚನ್ ಕುಕ್ಕಿಂಗ್ ಏನಾದರೂ ಮಾಡ್ತಾಯಿದ್ರೆ ಇದನ್ನು ಅಡ್ಡ ಹಾಕ್ಕೊಬಿಟ್ಟು ಮೊಬೈಲು ಈ ಥರ ಅಡ್ಡ ಬರೋ ಥರ ಮಾಡ್ಕೋಬೋದು. ಆ ಥರ ಆಪ್ಷನ್ ಐತೆ ಅದರಲ್ಲಿ. ಈಗ ಸದ್ಯಕ್ಕೆ ಎಷ್ಟು ಹೈಟ್ ಹೋಗುತ್ತೆ ಅಂತ ತೋರಿಸ್ತೀನಿ ನೋಡಿ. ಸಖತ್ತಾಗಿದೆ. ನನಗೆ ಈ ಟ್ರೈಪಾಡ್ ನೋಡ್ದಂಗೆಲ್ಲ ಖುಷಿ ಆಗ್ತಿತ್ತಪ್ಪ. ಎಷ್ಟು ದಿನ ಆಯಿತು ತಗೊಳಕ್ಕೆ ಇದನ್ನು ಅಂತ. ನನಗೆ ತುಂಬ ಆಸೆ ಈ ಥರ ಟ್ರೈಪಾಡ್ ತೊಗೋಬೇಕು ಅಂತ. ಎಷ್ಟು ವರ್ಷದ ಕನಸು ಇದು. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗಿಂದ ಅಂದ್ಕೊಂಡಿದ್ದೆ. ಸದ್ಯಕ್ಕೆ ತೊಗೋಬಿಟ್ಟೆ ಕೊನೆಯದಾಗಿ. ಈಗ ಇನ್ನೊಂದು ಏನಂದರೆ ನಂದು ಕನಸು ಇದು, ಒಂದು ಗಿಂಬಲ್ಲು ಮತ್ತು ಒಂದು ರಿಂಗ್ ಲೈಟು. ಅದೂ ಸ್ವಲ್ಪ ಕಾಸ್ಟ್ ಜಾಸ್ತಿ ಇರೋದೆ. ತೊಗೊತೀವಿ ಒಳ್ಳೆ ತೊಗೋಬೇಕು ಅಂತ. ನಾನು ಯಾವುದೇ ಆಗಿರ್ಬೋದು ಸ್ವಲ್ಪ ಬೇಗ ಯಾವುದೊಂದು ಅದೇ ತೊಗೊಳಕ್ಕೆ ಹೋಗಲ್ಲ. ಅದು ಗಿಂಬಲ್ಲು ಅದನ್ನು ತೊಗೋಬೇಕು. ಯಾಕಂದರೆ ಆಲ್ರೆಡಿ ಪ್ರಮೋಷನ್ ವೀಡಿಯೋಸ್ ಎಲ್ಲ ಜಾಸ್ತಿ ಬರ್ತಾ ಇರುತ್ತೆ ನನ್ನ ಇನ್ಸ್ಟಾದಿಂದ. ಇನ್ನು ಔಟ್ಸೈಡ್ ಹೋದಾಗ ಅದೆಲ್ಲ ಯೂಸ್ ಮಾಡೋಕ್ಕೆ ಇರಲೇಬೇಕಾಗುತ್ತೆ. ಯಾಕಂದರೆ ನಾವು ಅಷ್ಟು ಎಫರ್ಟ್ ಹಾಕ್ತೀವಿ. ಅದರಿಂದ ಚೆನ್ನಾಗಿರೋದು ಬೇಕು ಅನ್ನೋದು ನನ್ನಿದು. ನೋಡಿ ಇಷ್ಟು ಟೈಟ್ ಬರುತ್ತೆ. ನನಗಿಂತಲೂ ಇನ್ನೂ ಒಂದು 2-3 ಅಡಿ ಮೇಲೇನೆ ಹೋಗಿದೆ. ಒಂದು 6 ಅಡಿ ಇರ್ಬೋದಾ? 6 ಅಡಿ ಇರುತ್ತೆ. 6 ಚೇಂಜ್ ಐತೆ. ನನ್ನ ತಮ್ಮ ಅವನು ಲಿಂಗ ಹೈಟ್ ಐತಲ್ಲ ಐತೆ ನೋಡಿ. ಇಷ್ಟು ಹೈಟ್ ಟ್ರೈಪಾಡು. ಬರೀ ಎಲ್ಲ ಹಿಂಗೆ ಇಟ್ಕೋಬೇಕು ಏನೋ ಅಂತಂದು ಯೋಚನೆ ಮಾಡಬೇಡ್ರಿ. ಇದನ್ನು ಅಡ್ಜಸ್ಟ್ ಮಾಡ್ಕೋಬೋದು. ನಮ್ಗೆ ಎಷ್ಟಕ್ಕೆ ಬೇಕೋ ಅಷ್ಟು ಇದನ್ನು ಕ್ಲಿಪ್ ತೆಗೆದು ಅಡ್ಜಸ್ಟ್ ಮಾಡ್ಕೋಬೋದು ಈ ಥರ. ಇಲ್ಲಿ ನೋಡಿ, ಮೊಬೈಲ್ ಇಲ್ಲಿ ಹಾಕ್ಬಿಟ್ಟು ನಮಗೆ ಸೈಡ್ಗೆ ಬೇಕು ಅಂದರೆ ಈ ಥರ ಸೈಡ್ಗೆ ಅಂದ್ಕೋಬೋದು. ಈ ಥರ ಇಲ್ಲ ಸ್ವಲ್ಪ ಹಿಂದ್ಗಡೆ ಬೇಕು ಅಂದರೆ ಇಲ್ಲಿ ಮೊಬೈಲ್ ಹಾಕಿರ್ತೀವಿ, ಚೂರು ಹಿಂದಕ್ಕೆ ಅನ್ಬೇಕು ಅಂದರೆ ಇಲ್ಲಿ ಹಿಂಗೆ ಇಟ್ಕೊಂಡು ಹಿಂಗೆ ಪ್ರೆಸ್ ಮಾಡಿದ್ರೆ ನೋಡಿ ಆ ಥರ. ನೋಡಿ ಇವಾಗ ಇಲ್ಲೇ ಕವರ್ ಆಗುತ್ತೆ ವಿಡಿಯೋ. ಈ ಕಡೆ ಬೇಕಂದ್ರೆ ಈ ಥರ ಹಿಂಗೆ ಹಿಂದೆ ಮುಂದೆ ಎಲ್ಲ ಕಡೆನೂ ಆಡಿಸ್ಬೋದು. ಸಖತ್ತಾಗೈತೆ. ಟ್ರೈಪಾಡ್ ಕ್ವಾಲಿಟಿ ಮಾತ್ರ ಮಸ್ತ್ ಐತೆ. ನನಗಂತೂ ಸಖತ್ ಇಷ್ಟ ಆಯಿತು.
ನಮ್ಮ ಮನೆಯವರು ನೋಡು ಚೆನ್ನಾಗಿಲ್ಲ ಅಂದ್ರೆ ವಾಪಸ್ ಮಾಡಿವಂತೆ ಅಂದ್ರು. ನಾನು ನೋಡಿದ ತಕ್ಷಣ ಫಿದಾಗೋದೆ, ನನ್ಗೆ ಇದೇ ಟ್ರೈಪಾಡ್ ಬೇಕಪ್ಪ, ನಾನು ವಾಪಸ್ ಮಾಡಲ್ಲ ಅಂದೆ. ಮತ್ತೆ ಇಲ್ಲಿ ಒಂಥರ ಕ್ಲಿಪ್ ತರ ಕೊಟ್ಟಿದ್ದಾರೆ. ಇದಕ್ಕೆ ಬ್ಯಾಗ್ ಇದೆ ಒಂದು, ಅದನ್ನು ತೋರಿಸ್ತೀನಿ. ಬ್ಯಾಗು ಇಲ್ಲಿಟ್ಟಿದ್ದೀನಿ. ಯಾರಾದ್ರೂ ತಗೋಬೇಕು ಅಂದ್ರೆ ನೋಡಿ, ನಿಮ್ ಬಜೆಟ್ ವೈಸ್ ನಿಮ್ಗೆ ಅದರಿಂದ ಅರ್ನ್ ಆಗ್ತಾ ಇದೆ ಅಂದ್ರೆ ಮಾತ್ರ ದುಡ್ಡು ಹಾಕಿ, ಜಾಸ್ತಿ ಹಾಕಕ್ ಹೋಗ್ಬೇಡಿ. ನಾನು 3-4 ವರ್ಷದಿಂದ ದುಡ್ದು ಈಗ ತಗೊಂಡಿದ್ದೀನಿ. ನಾನು ಏಕದಮ್ಗೆ ಹೋಗ್ಬಿಟ್ಟು ಇನ್ನೇನು ತಗೊಂಡಿಲ್ಲ, ಬೇಕು ಅಂತಂದು. ನೋಡಿ ಬ್ಯಾಗ್ ಈ ಥರ ಹಾಕೋಬೋದು. ಎಲ್ಲ ಕೊಟ್ಟಿದ್ದಾರೆ, ಚೆನ್ನಾಗೈತೆ. ಸೊ ಇದನ್ನ ಬಂದ್ಬಿಟ್ಟು ನಾನು 3200 ಆಯ್ತು ನನಗೆ. 3200 ಕೊಟ್ಟು ಬುಕ್ ಮಾಡ್ಕೊಂಡಿರೋದು. ಮತ್ತೆ ಇನ್ನೊಂದು ಕ್ಯಾಮ್ರಾ ಪೌಚ್ ತಗೊಂಡಿದ್ದೀನಿ, ಕ್ಯಾಮ್ರಾ ಕ್ಲಿಪ್ಪು. ಸೊ ಇದರಲ್ಲೇ ಇಟ್ಟಿರ್ಬೇಕು ಬ್ಯಾಗಲ್ಲೇ. ಇದೇನು ಅವಶ್ಯಕತೆ ಇರಲಿಲ್ಲ, ಆದರೂ ನಾನು ಇರಲಿ ಅಂತ ಬುಕ್ ಮಾಡಿಕೊಂಡೆ. ಎಕ್ಸ್ಟ್ರಾ ಒಂದಿರಲಿ, ಏನಾದರೂ ಆಗಿ ಹೆಚ್ಚು ಕಡಿಮೆ ಇದು ಮುರಿದೋದ್ರೂ ಮತ್ತೆ ಇದನ್ನು ಫಿಟ್ ಮಾಡ್ಕೋಬೋದು. ಇದು ಬಂದ್ಬಿಟ್ಟು 300 ರೂಪಾಯಿ, 250 ಐತೆ. ಇದು ಟೋಟಲ್ ಎಲ್ಲ ಸೇರಿ 3500 ನಾನು ಹಾಕಿದ್ದು. ನೋಡಿ ಕ್ಯಾಮ್ರಾನ ಫಿಟ್ ಮಾಡ್ಕೋಬೋದು. ಸೊ ನೋಡಿ ಈ ಥರ ಸೈಡ್ಗೂ ಅಂತ್ಕೋಬೋದು. ಎಲ್ಲ ಚೆನ್ನಾಗೈತೆ. ನನಗೇನೋ ಸಖತ್ ಇಷ್ಟ ಆಯ್ತಪ್ಪ ಕ್ವಾಲಿಟಿ. ಇದರ ಡೀಟೇಲ್ಸ್ ಬಂದ್ಬಿಟ್ಟು ಇದು ಡಿಜಿಟೆಕ್ ಆಗಿರುತ್ತೆ. ಪ್ಲಾಟಿನಮ್ ಅಂತ ಐತಪ್ಪ, ಡಿಜಿಟೆಕ್ ಪ್ಲಾಟಿನಮ್ ಅಂತ ಅಲ್ವಾ? ಯಾಕೆ ಓದಕ್ ಬರಲ್ಲ ನಿನ್ಗೆ? ಅಲ್ಲ, ಅದೇನೋ ಪಿನೋ ಆರೋ ಅಂತ ನೋಡ್ತೀನಿ. ಪ್ಲಾಟಿನಮ್, ಡಿಜಿಟೆಕ್ ಪ್ಲಾಟಿನಮ್, ಅದ್ರಾಗ ರಾಗಗಳು ಬೇರೆ ಹೇಳ್ತಾರೆ. ಹಂಗಲ್ಲ, ಈಗ ಅದು ಪಿ ತರ ಕಾಣ್ತಿಲ್ಲ ನೋಡಲ್ಲಿ, ಸ್ಟೈಲ್ ಆಗಿ ಬರ್ತಿದ್ದಾರೆ. ಅದಕ್ಕೆ ನಾನು ನೋಡ್ತಿದ್ದೆ ಇದು ಪಿನ ಆರ ಅಂತಂದು. ಇಕ್ಕಾಲೆ ಇಕ್ಕಿದೆ ಸಾಕಿನ್ ಬಾ, ಅದೇನು ಎಕ್ಸ್ಪ್ಲೇನ್ ಮಾಡು. ಇನ್ನಷ್ಟೇ. ಹೇಳಿದ್ದೆ ಗಂಟೆ ಹೇಳ್ಕೊಂಡು. ಇಷ್ಟು ಚೆನ್ನಾಗೈತೆ, ಬಿಲ್ಡ್ ಕ್ವಾಲಿಟಿ ಸಖತ್ತಾಗೈತೆ. ನನ್ಗಂತೂ ಸಖತ್ ಸಿಕ್ಕಾಪಟ್ಟೆ ಇಷ್ಟ ಆಗೈತೆ. ನಿಮ್ಗೂ ಏನಾದ್ರು ನಮ್ಮ ಹತ್ರ ಪರವಾಗಿಲ್ಲ, ಅಮೌಂಟ್ ಇದೆ, ನಾವು ತಗೊಂತೀವಿ ಅನ್ನೋರಾದ್ರೆ ಬೈ ಮಾಡಿ. ಅಮೌಂಟ್ ಇಲ್ಲದೆ ಇರೋರು, ಇದರಿಂದ ಸೋಷಿಯಲ್ ಮೀಡಿಯಾದಿಂದ ಅರ್ನ್ ಮಾಡದೇ ಇರೋರು, ಹೊಸದಾಗಿ ಸ್ಟಾರ್ಟ್ ಮಾಡಿರೋರೆಲ್ಲ ಇಷ್ಟೊಂದು ಅಮೌಂಟ್ ಹಾಕೋಕ್ ಹೋಗ್ಬೇಡ್ರಿ. ನಾನಂದ್ರೆ ಇದರಿಂದ ನನ್ನ ಅಮೌಂಟ್ ಎಲ್ಲ ಅರ್ನ್ ಮಾಡಿ ತುಂಬಾ ದಿನಗಳಾದ್ಮೇಲೆ ನಂಗೆ ಬೇಕೇ ಬೇಕು ಅಂತ ಈಗ ತಗೊಂಡಿರೋದಷ್ಟೇನೆ. ಸ್ಟಾರ್ಟಿಂಗ್ ಅಲ್ಲಿ ನಾನು 3 ವರ್ಷ ಅದೇ ಚಿಕ್ಕ ಟ್ರೈಪಾಡಲ್ಲೇ ನಾನು ಟ್ರೈ ಮಾಡಿದ್ದು ಇಷ್ಟು ವರ್ಷನು. ಇನ್ನು ರಿಂಗ್ ಲೈಟು ತಗೊಂಡಿಲ್ಲ ನಾನು. ಸೊ ಹಂಗಾಗಿ ರಿಂಗ್ ಲೈಟು ಅದನ್ನು ಒಂದು 3-3.5 ಚೆನ್ನಾಗಿರೋದು ತಗೊಳ್ಳೋಣ ಅಂತಂದು. ಆದ್ರೆ ಇವಾಗಲೇ ತಗೊಳ್ಳಲ್ಲ, ಇದಕ್ಕೆ 3,500 ಇಟ್ಟಿದ್ದೀನಿ. ಇನ್ನೊಂದು 5-6 ತಿಂಗಳು ಹೋದ್ಮೇಲೆ ತಗೊಂತೀನಿ ಅದನ್ನ. ಇನ್ನ ಒಂದೊಂದಾಗಿ ಇನ್ನ ಪರ್ಚೇಸ್ ಮಾಡ್ತೀನಿ ಯೂಟ್ಯೂಬ್ಗೆ. ಯಾಕಂದ್ರೆ ಅದು ನಮ್ಗಾಗಿ ಅಷ್ಟು ಕೊಟ್ಟಿದೆ ಅಂದ್ಮೇಲೆ ನಾವು ಅದಕ್ಕೋಸ್ಕರ ಸ್ವಲ್ಪ ಹಾಕ್ಬೇಕಲ್ವಾ ಅಮೌಂಟು. ಬರೀ ನಾವು ತಗೊಳ್ಳೋದೇ ಆದ್ರೆ ಅದಕ್ಕೆ ಕೊಡೋದೇನು, ಒಳ್ಳೊಳ್ಳೆ ವಿಡಿಯೋಸ್ ಕೊಟ್ರೆ ಆಗುತ್ತೆ. ಈಗ ನನಗೆ ಟ್ರೈಪಾಡ್ ಸಮಸ್ಯೆ ಎಲ್ಲ ಇಷ್ಟು ತಗೊಂಡಿದ್ದೀನಿ. ಅದಕ್ಕೆ ನಾನು ಮೊನ್ನೆನೆ ಶೇರ್ ಮಾಡ್ಕೊಳ್ಳೋ ಅಂದ್ರೆ ನಮ್ಮ ಪತಿ ದೇವ್ರು ಇರ್ಲಿಲ್ಲ. ಸೊ ಕೆಲ್ಸಕ್ಕೆ ಹೋಗ್ತಾ ಇದ್ರು ಡೈಲಿ. ಇವತ್ತು ಫ್ರೀಯಾಗಿ ಸಿಕ್ಕವ್ರೆ, ಅದಕ್ಕೆ ಇವತ್ತು ತಿಗುಡು ತೆಗಿತಿದೀನಿ ಅಂತ ಅವ್ರನ್ನ. ಏನಿಲ್ಲ ನೋಡಿ, ಈ ತರ ಇದೆ. ನಿಮ್ಗೆ ಯಾವ ರೀತಿ ಅನ್ನಿಸ್ತು ಅಂತ ಹೇಳಿ. ಕ್ವಾಲಿಟಿ ಅಂತ ಬಂದ್ರೆ ಮಸ್ತ್ ಇದೆ. ನಾನು ತಗೊಂಡಿದ್ದು ಫ್ಲಿಪ್ಕಾರ್ಟ್ ಅಲ್ಲಿ. ಸೊ ನಿಮ್ಗೂ ಬೇಕಂದ್ರೆ ಒಂದ್ ವೇಳೆ ಅದು ಲಿಂಕ್ ಕೊಡಕ್ಕೆ ಟ್ರೈ ಮಾಡ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ. ನೋಡಿ ನಿಮ್ಗೆ ಏನಾದ್ರು ಬೇಕಂದ್ರೆ ಆರಾಮಾಗಿ ಬೈ ಮಾಡಿ. ಅದೇ ನಾನು ಹೇಳಿದ್ನಲ್ಲ, ದುಡ್ಡು ಇಲ್ಲ ನಮ್ಗೆ, ಕಷ್ಟದಲ್ಲಿದ್ದೀವಿ ಅನ್ನೋರು ಮಾತ್ರ ತಗೊಳಕ್ ಹೋಗ್ಬೇಡ್ರಿ. ಇದು 3,500 ಕೊಟ್ಟು ಏನಕ್ಕೆ ತಗೋಬೇಕು. ಸೊ ನನಗೂ ಕಷ್ಟನೇ, ಆದ್ರೂ ನಾನು ಒಂದು ಇದರಿಂದ ಅರ್ನ್ ಮಾಡಿದೀನಿ. ನಾನು ಅದಕ್ಕೋಸ್ಕರ ತಗೊಂಡಿದ್ದೀನಿ. ನೀವು ಅರ್ನೇ ಮಾಡಿಲ್ಲ, ಇನ್ನು ಸ್ಟಾರ್ಟ್ಅಪ್ ನಾವ್ ಇನ್ನು ಈಗ ಸ್ಟಾರ್ಟ್ ಮಾಡಿದೀವಿ ಅಂದ್ರೆ ತಗೊಳಕ್ ಹೋಗ್ಬೇಡಿ. ಇರೋದು ಹೇಳ್ತಾ ಇದ್ದೀನಿ. ಇಲ್ಲ ನಮ್ಮ ಹತ್ರ ಮುರ್ದಿ ಆಮೇಲೆ ಅಲ್ಲಾಡ್ಸಿ ಏನ್ ಮುರ್ದಾಗಲ್ಲ ಹೇಳ, ತಗಂತೀವಿ ಅಂದ್ರೆ ತಗೊಳ್ಳಿ. ಅದು ನಿಮ್ಮ ಒಪಿನಿಯನ್ ಆಗಿರುತ್ತೆ. ನನಗೆ ತಿಳಿದ್ರೆ ನಾನು ಹೇಳಿದ್ದೀನಿ. ಸೊ ಈ ತರ ಇತ್ತು ನಮ್ಮ ಟ್ರೈಪಾಡ್ ರಿವ್ಯೂ. ಸೊ ನಿಮ್ಗೆ ಯಾವ ರೀತಿ ಅನ್ನಿಸ್ತು ಅಂತ ಹೇಳಿ. ಸಿಗೋಣ ನಾಳೆ ಒಂದ್ ಒಳ್ಳೆ ಲಾಗ್ ಮುಖಾಂತರ. ಬನ್ನಿ ಇಲ್ಲಿ ಬಾಯ್ ಹೇಳ್ರಿ. ಯಾರಿಗೆ? ಆಗ ನಮ್ಮ ವ್ಯೂವರ್ಸ್ಗೆ ಬಾಯ್. ಇಲ್ಲ, ಮುಖ ತೋರಿಸ್ಬೇಕು. ಏನು ಬೇಡ ಅನ್ನೋರು ಇವಾಗ. ಇಲ್ಲ ಇಲ್ಲ ಇಲ್ಲ, ಮಕ ತೊಳ್ಕೊಂಡಿಲ್ಲ. ಮಕ ತೊಳ್ಕೊಂಡಿಲ್ಲ ಅಲ್ಲ, ಫಂಕ್ಷನ್ ಹೋಗಿ ಚೆನ್ನಾಗಿ ತಿಂದು ಬಂದ್ ಮಕ ಅಮ್ಮ. ನಮ್ಮ ಮನೆಯವ್ರು ಹೆಂಗೆ ಅಂದ್ರೆ ನಿಜವಾಗ್ಲೂ ಯಾವ ಫಂಕ್ಷನ್ಗೂ ಕರ್ಕೊಂಡು ಹೋಗ್ಬಾರ್ದಪ್ಪ ಜೊತೆಗೆ ಇವ್ರನ್ನ ಅಂದ್ಕೊಬಿಟ್ಟಿದೀನಿ. ಅಲ್ಲ, ಇವ್ರ ಪಕ್ಕ ಒಬ್ರು ಅಂಕಲ್ ಕುತ್ಕೊಂಡವ್ರೆ. ಆ ಅಂಕಲ್ ಊಟ ಮಾಡಿದ್ರು. ಊಟ ಮಾಡಿ ಮಧ್ಯ ಇನ್ನೊಂಚೂರು ಐತೆ, ಅರ್ಧ ತಿಂದವ್ರೆ. ಇನ್ನು ಅರ್ಧಕ್ಕೆ ಒಂದು ಬಾಟ್ಲ್ ಫುಲ್ ಕುಡಿದ್ಬಿಟ್ಟವ್ರು ನೀರು. ಅವರು ಅರ್ಧ ಊಟ ಮಾಡೋಷ್ಟಲ್ಲ ಒಂದು ಬಾಟ್ಲ್ ಕುಡ್ದು ಅದ್ ಮಲಗ್ಸವ್ರೆ ಬಾಟ್ಲನ್ನ. ಇನ್ನೊಂದು ಬಾಟ್ಲು ಆ ಕಡೆ ಟೇಬಲ್ ಅವ್ರನ್ನ ಕೇಳ್ತಾರ, ಒಂದು ಬಾಟ್ಲ್ ನೀರು ಕೊಡ್ರಿ ಅಂತಂದು. ಯಾಕಣ್ಣ ಅಷ್ಟು ಕುಡಿದ್ಬಿಟ್ಟೆ ನೀರು, ಊಟ ಮಾಡ್ಬೇಕಾದ್ರೆ ಮಧ್ಯೆ ಕುಡಿಬಾರ್ದು ಅಂತ ನಾವ್ ಅಣ್ಣಂಗೆ ಹೇಳ್ತಾವ್ರಿ. ಏನಂದ್ರೆ ಹಿಂಗೆ ಅಂತ ಹೇಳ್ತಾವ್ರಿ. ಹಂಗೆ ನಗ್ಗು ಅಂದ್ರೆ ಕಿತ್ಕೊಂಡು ಏನಿಲ್ಲ. ಅಲ್ಲಣ್ಣ, ನೀನು ಒಂದು ಬಾಟ್ಲಿ ಇಷ್ಟು ನೀರು ಇವಾಗ ಕುಡಿದ್ರೆ ಇನ್ನ ಊಟ ಅರ್ಧ ಆಗಿಲ್ಲ, ಊಟ ಯಾತ್ ಮಾಡ್ತೀಯ ಅಂತೆ. ಅಣ್ಣ ಖಾರ ಸುಮ್ಮಿರಣ್ಣ, ಅದಕ್ಕೆ ಕುಡಿತೀನಿ. ಖಾರ ಏನಿರ್ಲಿಲ್ಲ, ಖಾರ ಆಗೈತೆ. ಹಂಗೆ ಹೆಸರು ಡೈರೆಕ್ಟ್ ಕೇಳ್ತಾ ಐತೆ. ತಿರ್ಗಾ ಅವ್ರು ಯಾರೋ ಪಾಪ ಏನೋ ಹಾಕಿರ್ಲಿಲ್ಲ. ಅಕ್ಕ ತಗೊಂಬರಕ್ಕ, ನನ್ಗೆ ಇದು ಹಾಕಿಲ್ಲ ಅಂತ. ಹಂಗಲ್ಲಮ್ಮ, ಅವರು ಬೇಕಂತ ಬಂದ್ರು, ನೀನ್ ಬೇಡ ಅಂದೆ. ಇನ್ನು ಪಕ್ಕದಾಗ ಕೂಕೊಂಡಿರೋದು ನಾನು. ನೀನ್ ಬೇಡ ಅಂದ್ರೆ ನನಗೂ ಹಾಕ್ದಂಗೆ ಹೋಗ್ತಾ ಇದಾರೆ. ಅದಕ್ಕೆ ಕರ್ದಿದ್ದು ವಾಪಸ್ ಬಾಯಲ್ಲಿ. ಆಯಂ ಬೇಡ ಅಂದ್ರೆ ನನಗೆ ಹಾಕಕ್ಕೆ ನೀನ್ ಹಾಕು ಅಂದೆ. ಅವ್ರು ನಕ್ಕಂತ ಹಾಕಿ ಹೋದ್ರು. ಆಗ ನಿನ್ನಂತ ಜೊತೆಗೆ ಬಂದ್ರೆ ನನಗೆ ಊಟ ಇಲ್ದಂಗೆ ಮಾಡ್ತೀಯ.
ಯಾವತ್ತಂದ್ರೆ ಬೇಡ ಬೇಡ ಅಂದ್ರೆ ನನ್ಗ ಬಿಟ್ಟು ಹೋಗ್ತಾರೆ. ಅಯ್ಯೋ ಶಿವನೇ, ನನ್ ಪಕ್ಕದ ಮಂಗ್ ಮಗ್ದಾಳೆ ಹಾಕಿದ್ದೆಲ್ಲ ತಿನ್ನು ಸುಮ್ನೆ. ಆಯ್ತಪ್ಪ, ತಿನ್ನಕ್ ಆಗ್ಬೇಕಲ್ಲ, ವೇಸ್ಟ್ ಮಾಡ್ಬಾರ್ದು, ಎಲೆಲಿ ಬಿಡಬಾರ್ದು. ತಿನ್ನು, ಅಲ್ಲಿ ಇಲ್ಲಿ ನೋಡಿದ್ದೆಲ್ಲ ನಿಲ್ಸೋ, ಅದ್ ತಿನ್ಬೇಕು ಇದು ತಿನ್ಬೇಕಂತಿಲ್ಲ. ಊಟ ತಿನ್ನು, ನೀನ್ ಸ್ನಾಕ್ಸ್ ಎಲ್ಲ ಬಿಡು. ಓಕೆ ಫ್ರೆಂಡ್ಸ್, ಈ ರೀತಿ ನಮ್ ಜಗಳ ಇನ್ನು ಸ್ಟಾರ್ಟ್ ಮಾಡಿದ್ರೆ 1 hour ಆದ್ರೂ ಮುಗಿಯಲ್ಲ ನಮ್ದು. ಪಾಪ ನಿಮ್ಗೂ ಬೋರ್ ಹೊಡೆಯುತ್ತೆ ಕೇಳಿ. ಈ ರೀತಿ ಇವತ್ತಿನ ವಿಡಿಯೋ. ಸಿಗೋಣ ನಾಳೆ ಒಂದೊಳ್ಳೆ ಲಾಗ್ ಮುಖಾಂತರ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.